ಯಾವ ದಿನ ಹೇರ್ ಕಟಿಂಗ್ ಮಾಡಿಸಿದರೆ ಒಳ್ಳೆಯದು, ಯಾವ ದಿನ ಮಾಡಿಸಬಾರದು? ನಮಸ್ಕಾರ ಸ್ನೇಹಿತರೆ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಪ್ರತಿಯೊಂದು ಕೆಲಸಕ್ಕೂ ಒಂದು ಶುಭ ದಿನ, ಶುಭ ಸಮಯ ಎಂದು ಪರಿಗಣಿಸಲಾಗುತ್ತದೆ. ಕೂದಲು ಕತ್ತರಿಸುವ ವಿಷಯದಲ್ಲಿಯೂ ಕೆಲವು ನಂಬಿಕೆಗಳು ಮತ್ತು ಆಚರಣೆಗಳು ಇವೆ. ಆದರೆ ಮೊದಲು ಒಂದು ಮುಖ್ಯ ವಿಷಯ, ಇವು ಧಾರ್ಮಿಕ ಮತ್ತು ಜನಪದ ನಂಬಿಕೆಗಳ ಆಧಾರದ ಮಾಹಿತಿ ಮಾತ್ರ. ವೈಜ್ಞಾನಿಕವಾಗಿ ವಾರದ ದಿನ ಮತ್ತು ಕೂದಲು ಕತ್ತರಿಸುವುದರಿಂದ ಅದೃಷ್ಟ ಅಥವಾ ದುರಾದೃಷ್ಟ ಬದಲಾಗುತ್ತದೆ ಎಂಬುದಕ್ಕೆ ಸ್ಪಷ್ಟ ಸಾಕ್ಷ್ಯ ಇಲ್ಲ. ಆದರೂ ಸಂಪ್ರದಾಯವನ್ನು ಪಾಲಿಸುವವರು ಈ ನಿಯಮಗಳನ್ನು ಗಮನಿಸಬಹುದು. ಇಂದಿನ ಈ ವಿಡಿಯೋದಲ್ಲಿ ಯಾವ ದಿನ ಹೇರ್ ಕಟಿಂಗ್ ಮಾಡಿಸಿದರೆ ಶುಭ ಎಂದು ನಂಬಲಾಗುತ್ತದೆ ಹಾಗೂ ಯಾವ ದಿನ ತಪ್ಪಿಸುವುದು ಉತ್ತಮ ಎಂದು ಹೇಳಲಾಗಿದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೋಮವಾರ ಕೂದಲು ಕತ್ತರಿಸಬಹುದೇ? ಸೋಮವಾರವನ್ನು ಶಿವನ ದಿನವೆಂದು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಸೋಮವಾರ ಕೂದಲು ಕತ್ತರಿಸುವುದನ್ನು ತಪ್ಪಿಸುವ ಪದ್ಧತಿ ಇದೆ. ವಿಶೇಷವಾಗಿ ಸೋಮವಾರ ಉಪವಾಸ, ಶಿವಪೂಜೆ ಅಥವಾ ವಿಶೇಷ ವ್ರತ ಮಾಡುವವರು ಆ ದಿನ ಹೇರ್ ಕಟಿಂಗ್ ಮಾಡಿಸದಿರುವುದನ್ನು ಆಯ್ಕೆ ಮಾಡುತ್ತಾರೆ. ಆದರೆ ಕೆಲವು ಪ್ರದೇಶಗಳಲ್ಲಿ ಸೋಮವಾರ ಕೂದಲು ಕತ್ತರಿಸುವುದಕ್ಕೆ ಯಾವುದೇ ತೊಂದರೆಯಿಲ್ಲ ಎಂದು ಕೂಡ ನಂಬುತ್ತಾರೆ. ಆದ್ದರಿಂದ ನಿಮ್ಮ ಮನೆಯ ಆಚರಣೆ ಮತ್ತು ಸಂಪ್ರದಾಯವನ್ನು ಗಮನಿಸುವುದು ಉತ್ತಮ. ಮಂಗಳವಾರ ಹಲವರು ತಪ್ಪಿಸುವ ದಿನ ಇದು. ಮಂಗಳವಾರವನ್ನು ಹನುಮಂತ ಮತ್ತು ಮಂಗಳ ಗ್ರಹಕ್ಕೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಕುಟುಂಬಗಳಲ್ಲಿ ಮಂಗಳವಾರ ಕೂದಲು ಅಥವಾ ಉಗುರು ಕತ್ತರಿಸಬಾರದು ಎಂಬ ನಂಬಿಕೆ ಇದೆ. ಇದರಿಂದ ಶಕ್ತಿ, ಧೈರ್ಯ ಅಥವಾ ಶುಭ ಫಲ ಕಡಿಮೆ ಆಗಬಹುದು ಎಂದು ಕೆಲವರು ನಂಬುತ್ತಾರೆ. ಆದ್ದರಿಂದ ಸಂಪ್ರದಾಯವನ್ನು ಕಟ್ಟುನಿಟ್ಟಾಗಿ ಪಾಲಿಸುವವರು ಮಂಗಳವಾರ ಹೇರ್ ಕಟಿಂಗ್ ತಪ್ಪಿಸುತ್ತಾರೆ. ಬುಧವಾರ ಶುಭ ದಿನ ಎಂದು ನಂಬಿಕೆ. ಬುಧವಾರವನ್ನು ಬುದ್ಧಿ, ವಿದ್ಯೆ, ವ್ಯಾಪಾರ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಹಲವು ಸಂಪ್ರದಾಯಗಳಲ್ಲಿ ಬುಧವಾರ ಕೂದಲು ಕತ್ತರಿಸುವುದು ಒಳ್ಳೆಯದು ಎಂದು ನಂಬಲಾಗುತ್ತದೆ. ಹೊಸ ಕೆಲಸ, ವ್ಯಾಪಾರ ಅಥವಾ ಹೊಸ ಆರಂಭ ಮಾಡುವವರು ಈ ದಿನವನ್ನು ಆಯ್ಕೆ ಮಾಡುತ್ತಾರೆ. ಹೇರ್ ಕಟಿಂಗ್ ಮಾಡಿಸಲು ಶುಭ ದಿನ ಯಾವುದು ಎಂದು ಕೇಳಿದರೆ ಹಲವರು ಬುಧವಾರವನ್ನು ಮೊದಲ ಆಯ್ಕೆಯಾಗಿ ಪರಿಗಣಿಸುತ್ತಾರೆ. ಗುರುವಾರ ತಪ್ಪಿಸುವ ಪದ್ಧತಿ. ಗುರುವಾರವನ್ನು ಗುರು, ಬೃಹಸ್ಪತಿ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಪವಿತ್ರ ದಿನವೆಂದು ಭಾವಿಸಲಾಗುತ್ತದೆ. ಕೆಲವು ಮನೆಗಳಲ್ಲಿ ಗುರುವಾರ ಕೂದಲು, ಗಡ್ಡ ಅಥವಾ ಉಗುರು ಕತ್ತರಿಸುವುದನ್ನು ತಪ್ಪಿಸುತ್ತಾರೆ. ವಿಶೇಷವಾಗಿ ಗುರುವಾರದ ಪೂಜೆ, ಸಾಯಿಬಾಬಾ ಪೂಜೆ ಅಥವಾ ಗುರು ಪೂಜೆ ಮಾಡುವವರು ಈ ನಿಯಮವನ್ನು ಪಾಲಿಸುತ್ತಾರೆ. ಆದರೆ ಇದು ಎಲ್ಲರಿಗೂ ಒಂದೇ ರೀತಿಯ ನಿಯಮವಲ್ಲ. ಪ್ರಾದೇಶಿಕ ಮತ್ತು ಕುಟುಂಬದ ಸಂಪ್ರದಾಯದ ಪ್ರಕಾರ ವ್ಯತ್ಯಾಸ ಇರಬಹುದು. ಶುಕ್ರವಾರ ಸೌಂದರ್ಯ ಮತ್ತು ಶುಭದ ದಿನ. ಶುಕ್ರವಾರವನ್ನು ತಾಯಿ ಲಕ್ಷ್ಮಿ ಮತ್ತು ಶುಕ್ರ ಗ್ರಹಕ್ಕೆ ಸಂಬಂಧಿಸಿದ ದಿನವೆಂದು ನಂಬಲಾಗುತ್ತದೆ. ಕೆಲವು ಸಂಪ್ರದಾಯಗಳಲ್ಲಿ ಶುಕ್ರವಾರ ಹೇರ್ ಕಟಿಂಗ್ ಮಾಡಿಸುವುದು ಸೌಂದರ್ಯ, ಆಕರ್ಷಣೆ ಮತ್ತು ಶುಭಕ್ಕೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗುತ್ತದೆ. ವಿಶೇಷವಾಗಿ ಹೊಸ ಲುಕ್, ಹೊಸ ಹೇರ್ ಸ್ಟೈಲ್ ಅಥವಾ ವಿಶೇಷ ಕಾರ್ಯಕ್ರಮಕ್ಕಾಗಿ ಕೆಲವರು ಶುಕ್ರವಾರವನ್ನು ಆಯ್ಕೆ ಮಾಡುತ್ತಾರೆ. ಶನಿವಾರ ಮನೆಯ ಸಂಪ್ರದಾಯ ನೋಡಿ. ಶನಿವಾರವನ್ನು ಶನಿ ದೇವರಿಗೆ ಸಂಬಂಧಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ. ಕೆಲವರು ಶನಿವಾರ ಕೂದಲು ಕತ್ತರಿಸುವುದನ್ನು ತಪ್ಪಿಸುತ್ತಾರೆ. ಇನ್ನು ಕೆಲವರು ಶನಿವಾರ ಹೇರ್ ಕಟಿಂಗ್ ಮಾಡಿಸಿದರೆ ಯಾವುದೇ ಸಮಸ್ಯೆ ಇಲ್ಲ ಎಂದು ಕೂಡ ನಂಬುತ್ತಾರೆ. ಆದ್ದರಿಂದ ಶನಿವಾರದ ವಿಷಯದಲ್ಲಿ ನಿಮ್ಮ ಮನೆಯ ಹಿರಿಯರು ಪಾಲಿಸುವ ಪದ್ಧತಿಯನ್ನು ಗಮನಿಸುವುದು ಉತ್ತಮ. ಭಾನುವಾರ ಕೆಲವರಿಗೆ ಅನುಕೂಲಕರ ದಿನ ಇದು. ಭಾನುವಾರ ರಜೆಯ ದಿನವಾಗಿರುವುದರಿಂದ ಅನೇಕರು ಈ ದಿನ ಹೇರ್ ಕಟಿಂಗ್ ಮಾಡಿಸಿಕೊಳ್ಳುತ್ತಾರೆ.
ಕೆಲವು ಜನಪದ ನಂಬಿಕೆಗಳಲ್ಲಿ ಭಾನುವಾರ ಕೂದಲು ಕತ್ತರಿಸುವುದು ದೇಹದ ಶಕ್ತಿ ಅಥವಾ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಇದಕ್ಕೆ ವೈಜ್ಞಾನಿಕ ದೃಢೀಕರಣ ಇಲ್ಲ. ನಿಮ್ಮ ಮನೆಯ ಸಂಪ್ರದಾಯದಲ್ಲಿ ಯಾವುದೇ ನಿರ್ಬಂಧ ಇಲ್ಲದಿದ್ದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಭಾನುವಾರ ಹೇರ್ ಕಟಿಂಗ್ ಮಾಡಿಸಬಹುದು. ಹಾಗಾದರೆ ಯಾವ ದಿನ ಒಳ್ಳೆಯದು? ಸಂಪ್ರದಾಯದ ಪ್ರಕಾರ ಹಲವರು ಬುಧವಾರ ಶುಭ ದಿನ ಎಂದು ಪರಿಗಣಿಸುತ್ತಾರೆ. ಶುಕ್ರವಾರ ಸೌಂದರ್ಯ ಮತ್ತು ಶುಭಕ್ಕೆ ಸಂಬಂಧಿಸಿದ ದಿನ ಎಂದು ನಂಬುತ್ತಾರೆ. ಭಾನುವಾರ ಅನುಕೂಲಕ್ಕೆ ತಕ್ಕಂತೆ ಆಯ್ಕೆ ಮಾಡುತ್ತಾರೆ. ಆದರೆ ಇದು ಎಲ್ಲ ಪ್ರದೇಶಗಳಿಗೂ ಒಂದೇ ನಿಯಮವಲ್ಲ. ಯಾವ ದಿನ ತಪ್ಪಿಸುವುದು ಉತ್ತಮ? ಕೆಲವು ಕುಟುಂಬಗಳ ನಂಬಿಕೆಯ ಪ್ರಕಾರ ಮಂಗಳವಾರ ಹಲವರು ಕೂದಲು ಕತ್ತರಿಸುವುದನ್ನು ತಪ್ಪಿಸುತ್ತಾರೆ. ಗುರುವಾರ ಗುರುದಿನದ ಗೌರವಕ್ಕಾಗಿ ತಪ್ಪಿಸುತ್ತಾರೆ. ಶನಿವಾರ ಕೆಲವು ಮನೆಗಳಲ್ಲಿ ಶನಿದೇವರ ದಿನವೆಂದು ತಪ್ಪಿಸುತ್ತಾರೆ. ಸೋಮವಾರ ಶಿವಪೂಜೆ ಅಥವಾ ವ್ರತ ಇರುವವರು ತಪ್ಪಿಸಬಹುದು. ಕೂದಲು ಕತ್ತರಿಸುವಾಗ ಗಮನಿಸಬೇಕಾದ ಕೆಲವು ಮುಖ್ಯ ವಿಷಯಗಳು: ಕೇವಲ ದಿನಕ್ಕಿಂತ ಸ್ವಚ್ಛತೆ ಮತ್ತು ಆರೋಗ್ಯವು ಮುಖ್ಯ. ಸ್ವಚ್ಛವಾದ ಸಲೂನ್ ಆಯ್ಕೆ ಮಾಡಬೇಕು. ಬಳಸುವ ಕತ್ತರಿ ಮತ್ತು ಉಪಕರಣಗಳು ಸ್ವಚ್ಛವಾಗಿವೆಯೇ ಎಂದು ನೋಡಬೇಕು. ತಲೆಯ ಚರ್ಮದಲ್ಲಿ ಗಾಯ, ಸೋಂಕು ಅಥವಾ ಅಲರ್ಜಿ ಇದ್ದರೆ ಎಚ್ಚರಿಕೆ ವಹಿಸಬೇಕು. ಅಗತ್ಯವಿದ್ದರೆ ಚರ್ಮರೋಗ ತಜ್ಞರ ಸಲಹೆ ಪಡೆಯಬೇಕು. ನಿಮಗೆ ಅನುಕೂಲವಾಗುವ ದಿನ ಮತ್ತು ಸಮಯವನ್ನೇ ಆಯ್ಕೆ ಮಾಡಿಕೊಳ್ಳಬಹುದು. ಸ್ನೇಹಿತರೆ, ಯಾವ ದಿನ ಕೂದಲು ಕತ್ತರಿಸಬೇಕು ಎಂಬುದು ಮುಖ್ಯವಾಗಿ ನಂಬಿಕೆ, ಕುಟುಂಬದ ಆಚರಣೆ ಮತ್ತು ವೈಯಕ್ತಿಕ ಆಯ್ಕೆಗೆ ಸಂಬಂಧಿಸಿದೆ. ನಿಮ್ಮ ಮನೆಯ ಸಂಪ್ರದಾಯವನ್ನು ಗೌರವಿಸಿ, ಆದರೆ ದಿನದ ಭಯದಿಂದ ಅನಗತ್ಯ ಆತಂಕ ಮಾಡಿಕೊಳ್ಳಬೇಡಿ. ಸ್ವಚ್ಛತೆ, ಆರೋಗ್ಯ ಮತ್ತು ನಿಮ್ಮ ಅನುಕೂಲಕ್ಕೂ ಆದ್ಯತೆ ನೀಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ. ಇಂತಹ ಧಾರ್ಮಿಕ ಸಂಪ್ರದಾಯ ಮತ್ತು ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.